ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರಕ್ಕೆ ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು ಇವತ್ತು ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಈ ಬಗ್ಗೆ ನಿಮ್ಮ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಬೇಕಂತಂದೇಳಿ ನಾನು ಬಯಸಿದ್ದೇನೆ. ಬಂಧುಗಳೆಲ್ಲ ನಿಮಗೆಲ್ಲ ತಿಳಿದಿದೆ, ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಮಾಡಬೇಕನ್ನುವಂತಹ ಪ್ರಕರಣ ಸುಪ್ರೀಂ ಕೋರ್ಟಿನ ವಿಚಾರಣೆಯಲ್ಲಿತ್ತು. ಸುಪ್ರೀಂ ಕೋರ್ಟಿನ ವಿಚಾರಣೆ ಹಂತದಲ್ಲಿದ್ದಾಗ ಕೇಂದ್ರ ಸರ್ಕಾರ ವಿವಿಧ ರಾಜ್ಯಗಳ ಅಭಿಪ್ರಾಯಗಳನ್ನು ಕೂಡ ಕೇಳಿತ್ತು. ಅದರಲ್ಲಿ ಬಹುತೇಕ ರಾಜ್ಯಗಳು ಭಿನ್ನ ಅಭಿಪ್ರಾಯಗಳನ್ನೆಲ್ಲವನ್ನು ಕೊಟ್ಟಿದ್ದು. ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಮಾಡಬಹುದು ಅನ್ನುವಂಥ ಒಂದು ದೃಢೀಕರಣವನ್ನು, ಅಂದರೆ ಅಫಿಡವಿಟನ್ನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ ನಂತರದಲ್ಲಿ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮಾನ್ಯ ಸುಪ್ರೀಂ ಕೋರ್ಟ್ 1ನೇ ತಾರೀಕು ಆಗಸ್ಟ್ 2024ರಂದು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಮಾಡಬಹುದು, ಅದಕ್ಕೂ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ. ಆದರೆ ಇದನ್ನು ಮಾಡುವಾಗ ಎಂಪೆರಿಕಲ್ ಡಾಟಾವನ್ನು, ಬ್ಯಾಕ್ವರ್ಡ್ನೆಸ್ಸನ್ನು ಪ್ರೂವ್ ಮಾಡಿ ಮಾಡಬೇಕನ್ನುವಂಥ ಆದೇಶವನ್ನು ಕೊಟ್ಟಿತ್ತು. ಈ ಆದೇಶ 1ನೇ ತಾರೀಕು ಆಗಸ್ಟು 2024ರಲ್ಲಿ ಬಂದ ನಂತರದಲ್ಲಿ ರಾಜ್ಯದೊಳಗಡೆ ಒಳ ಮೀಸಲಾತಿಯನ್ನು ಮಾಡಬೇಕನ್ನುವಂಥ ಕೂಗು ಎದ್ದಾಗ ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯದ ಆಯೋಗವನ್ನು ರಚನೆ ಮಾಡಿತು. ಈ ಆಯೋಗ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿ ವಿವಿಧ ಸಮುದಾಯಗಳ ಅಹವಾಲುಗಳನ್ನು ಸ್ವೀಕಾರ ಮಾಡುವಂತಹ, ಮನವಿಗಳನ್ನು ಸ್ವೀಕಾರ ಮಾಡುವಂಥ ಕೆಲಸ ಮಾಡಿದವು. ನಾವು ವಿಶೇಷವಾಗಿ ಪರಿಶಿಷ್ಟ ಜಾತಿಗಳ ವಿವಿಧ ಸಂಘಟನೆಗಳ ಸಮುದಾಯದ ಮುಖಂಡರುಗಳು ನ್ಯಾಯಮೂರ್ತಿ ನಾಗಮೋಹನ್ ದಾಸರವ್ರನ್ನ ಭೇಟಿ ಮಾಡಿ ಅಹವಾಲುಗಳನ್ನು ಸಲ್ಲಿಸಿದ್ವಿ. ಅದರಲ್ಲೂ ಭಾಳ ಮುಖ್ಯವಾಗಿ ನಮ್ಮ SC ವಿವಿಧ ಸಮುದಾಯದ ಸಂಘಟನೆಗಳು, ಅಲೆಮಾರಿ ಸಮುದಾಯದ ಸಂಘಟನೆಗಳು, ಬಂಜಾರ ಸಮುದಾಯದ ಸಂಘಟನೆಗಳು, ಬಂಜಾರ ಸಮುದಾಯದ ಧರ್ಮಗುರುಗಳು, ಬಂಜಾರ ಸಮುದಾಯದ ನೌಕರ ಸಂಘಟನೆಗಳು, ದಲಿತ ಸಂಘಟನೆ ಎಲ್ಲವೂ ಕೂಡ ನಾವು ಅಹವಾಲುಗಳನ್ನು ಕೊಟ್ವಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ತಂಡ, ನಾವೇನೋ ಮಾನ್ಯ ಉಪಸಭಾಪತಿ ರುದ್ರಪ್ಪ ಲಮಾಣಿಯವರ ನೇತೃತ್ವದಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ವಿ, ಮತ್ತು ಬಂಜಾರ ಧರ್ಮಗುರುಗಳ ನೇತೃತ್ವದಲ್ಲಿ ನಾವೇನು ಕೆಲಸ ಮಾಡ್ತಾಯಿದ್ವಿ, ಮತ್ತು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನೋ ನಾವು ಕೆಲಸ ಮಾಡ್ತಾಯಿದ್ವಿ. ಈ ತಂಡದ ಸದಸ್ಯರೆಲ್ಲರೂ ಸೇರಿಕೊಂಡು ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ಆಯೋಗವನ್ನು ಭೇಟಿ ಮಾಡಿ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಜಾರಿ ಮಾಡಬೇಕು ಅನ್ನೋದಾದರೆ ಮೊದಲು ದತ್ತಾಂಶವನ್ನು ಸಂಗ್ರಹಣ ಮಾಡಬೇಕು. ದತ್ತಾಂಶ ಸಂಗ್ರಹ ಮಾಡಬೇಕಂತಂದರೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಸಮಗ್ರವಾದಂಥ ಸಮೀಕ್ಷೆ ಆಗಬೇಕು. ಈ ಸಮೀಕ್ಷೆಯ ಮುಖಾಂತರ ಆರ್ಥಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ, ಔದ್ಯೋಗಿಕ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿಗತಿ ಮತ್ತು ಇವರ ಭೂಮಿ, ಆರೋಗ್ಯ ಎಲ್ಲ ಅಂಶಗಳನ್ನು ಪತ್ತೆ ಹಚ್ಚಿ ಆ ನಂತರ ಹಿಂದುಳಿದಿರುವಿಕೆಯನ್ನು ಸಾಬೀತುಪಡಿಸಿ ಆಯಾ ಸಮುದಾಯಗಳಿಗೆ ಅವರವರ ಪಾಲನ್ನು, ಪ್ರಾತಿನಿಧ್ಯವನ್ನು ಕೊಡೋದಕ್ಕೆ ಆಯೋಗ ಕ್ರಮ ತಗೊಳ್ಬೇಕನ್ನುವಂತಹ ಒಂದು ಒತ್ತಾಯವನ್ನು ಮಾಡಿದ್ವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ಆಯೋಗ ಏನು ಸಲ್ಲಿಸಿದೆ ಅದರಲ್ಲಿ ನಮ್ಮ ಬೇಡಿಕೆಯನ್ನು ಪರಿಗಣಿಸಿದೆ. ನಮ್ಮ ಬೇಡಿಕೆಯನ್ನು ಮನ್ನಣೆಯನ್ನು ಕೊಟ್ಟು ರಾಜ್ಯ ಸರ್ಕಾರ ಹೊಸ ಒಂದು ಅಧ್ಯಯನವನ್ನು ಮಾಡಬೇಕು, ದತ್ತಾಂಶವನ್ನು ಸಂಗ್ರಹ ಮಾಡಬೇಕು, ಆ ನಂತರದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮಧ್ಯಂತರ ವರದಿಯನ್ನು ಸಲ್ಲಿಸಿದೆ. ಇದು ಸ್ವಾಗತಾರ್ಹವಾದಂಥ ಕೆಲಸ. ಆ ಕಾರಣಕ್ಕಾಗಿ ಮಾನ್ಯ ನ್ಯಾಯಮೂರ್ತಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಸಮುದಾಯದ ಪರವಾಗಿ ಧನ್ಯವಾದ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಸಮುದಾಯಗಳು ಅಂತಂದರೆ ಅದು ಪರಿಶಿಷ್ಟ ಜಾತಿ ಒಳಗಡೆ 101 ಜಾತಿಗಳಿದ್ದಾವೆ. ಅಲ್ಲಿ ಹೊಲೆಯ, ಲಂಬಾಣಿ, ಬೋವಿ, ಕೊರಚ, ಕೊರಮ, ಅಲೆಮಾರಿ, ಮಾದಿಗ, ಚಮ್ಮಾರ, ಸಮಗಾರ, ಡೋಹಾರ, ಈ ಥರದ ಅನೇಕ ಜಾತಿಗಳು ಅವರವರ ಸ್ಥಿತಿಗತಿ ಏನು, ಅವರವರ ಸಮಸ್ಯೆಗಳೇನು, ಅವರವರ ಸಾಮಾಜಿಕ ಸ್ಥಿತಿಗತಿಯನ್ನು ಇವತ್ತು ಅಧ್ಯಯನ ಮಾಡಿ ಆ ನಂತರದಲ್ಲಿ ಇದನ್ನು ಪಾರದರ್ಶಕವಾಗಿ ಮತ್ತು ವೈಜ್ಞಾನಿಕವಾಗಿ ಮತ್ತು ಸಮಾನಾಂತರವಾಗಿ ಸಮಾನತೆಯ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಎದುರುಗಡೆಗೆ ಸಮೀಕ್ಷೆಯ ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯನ್ನು ಕೂಡ ರಾಜ್ಯ ಸರ್ಕಾರ ಪಾರದರ್ಶಕವಾಗಿ, ವಸ್ತುನಿಷ್ಠವಾಗಿ ಮಾಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಭೀಮ್, ಜೈ ಸೇವಾಲಾಲ್.